ನ್ಯೂಸ್ ಅವರ್ಗೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಸುರಿದಿರುವಂತಹ ಧಾರಾಕಾರ ಮಳೆ ಬೆಂಗಳೂರಿನ ಜನಜೀವನವನ್ನು ಹೆಚ್ಚು ಕಡಿಮೆ ಅಸ್ತವ್ಯಸ್ತಗೊಳಿಸಿದೆ. ನೀವು ಸ್ಕ್ರೀನ್ ಮೇಲೆ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದ ನಮ್ಮ ಪ್ರತಿನಿಧಿಗಳು ಕೊಡ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ, ನನ್ನ ಹಿಂದೆ ನೀವು ನೋಡ್ತಾ ಇರುವಂಥದ್ದು ವಿಂಡ್ಸರ್ ಮ್ಯಾನರ್ ಬ್ರಿಡ್ಜ್. ಇದು ವಿಂಡ್ಸರ್ ಮ್ಯಾನರ್ ಬ್ರಿಡ್ಜ್ ಮೇಲೆ ನಿಂತಿರುವಂತಹ ನಮ್ಮ ವರದಿಗಾರ ಕೊಡ್ತಾ ಇರುವಂತಹ ದೃಶ್ಯಗಳನ್ನು ನೀವು ನನ್ನ ಹಿಂದೆ ನೋಡ್ತಾ ಇರುವಂಥದ್ದು. ಇದು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗುವಂಥ ರಸ್ತೆಯ ಟ್ರಾಫಿಕ್ ಜಾಮ್. ಓಕಳಿಪುರಂನಲ್ಲಿ ಒಂದು ಕಡೆ ಮಾತ್ರ ಜಾಮ್ ಆಗಿದ್ದರೆ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕಡೆ ಹೋಗುವಂಥ ರಸ್ತೆ ಮತ್ತು ಆ ಕಡೆಯಿಂದ ಬರುವಂಥ ರಸ್ತೆ ಎರಡಲ್ಲೂ ಕೂಡ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ ಅನ್ನುವಂಥದ್ದು ದೃಶ್ಯಗಳಲ್ಲಿ ನಿಮಗೆ ಗೊತ್ತಾಗ್ತಾ ಇರುವಂಥದ್ದು. ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದ ನಮ್ಮ ಪ್ರತಿನಿಧಿಗಳು ಮಳೆಯ ಅಪ್ಡೇಟನ್ನು ಕೊಡ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರುವಂಥದ್ದು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಬರುವಂಥ ವಾಹನಗಳನ್ನು, ಆ ಕಡೆಯಿಂದ ಬರ್ತಿರುವಂಥ ವಾಹನಗಳನ್ನು. ಈ ಧಾರಾಕಾರ ಮಳೆಯಿಂದಾಗುವಂಥ ಒಂದು ಪ್ರಮುಖ ಸಮಸ್ಯೆ ಅಂದರೆ ಹಲವರ ವಾಹನಗಳು ರಸ್ತೆ ಮಧ್ಯೆ ನಿಲ್ಲುವಂಥದ್ದು, ಎಂಜಿನ್ ಸ್ಟಾರ್ಟ್ ಆಗದೇ ಇರುವಂಥದ್ದು ಮತ್ತು ಬೈಕ್ ಸವಾರರು ಫ್ಲೈಓವರ್ಗಳ ಕೆಳಗಡೆ ಮಳೆಯಿಂದ ರಕ್ಷಣೆ ಪಡೆಯೋದಕ್ಕೆ ನಿಂತುಕೊಂಡಂಥ ಸಂದರ್ಭದಲ್ಲಿ ಟ್ರಾಫಿಕ್ ಮೂವ್ಮೆಂಟ್ ಬಹಳ ಕಠಿಣ ಆಗುತ್ತೆ. ಟ್ರಾಫಿಕ್ ಪೊಲೀಸರು ಈ ಸಂದರ್ಭದಲ್ಲೂ ಕೂಡ ಸಂಚಾರವನ್ನು ಸುಗಮಗೊಳಿಸೋದಕ್ಕೆ ಮಳೆಯಲ್ಲಿ ನಿಂತು ಹೆಣೆಕ್ತಾ ಇದ್ದಾರೆ. ಓಕಳಿಪುರಂನ ದೃಶ್ಯಗಳನ್ನು ನೀವು ನೋಡ್ತಾ ಇರುವಂಥದ್ದು. ಮೆಜೆಸ್ಟಿಕ್ನಿಂದ ಓಕಳಿಪುರಂ ಕಡೆ ಹೋಗುವಂಥ ರಸ್ತೆ ಸಂಪೂರ್ಣವಾಗಿ ಟ್ರಾಫಿಕ್ ಮಯಗೊಂಡಿದೆ. ಹೆಚ್ಚು ಕಡಿಮೆ ಸ್ಟ್ಯಾಂಡ್ ಸ್ಟಿಲ್ಗೆ ಬಂದಿರುವಂಥದ್ದು ಟ್ರಾಫಿಕ್ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಓಕೆ, ವಿಂಡ್ಸರ್ ಮ್ಯಾನರ್ ಬ್ರಿಡ್ಜ್ ಬಳಿ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರಸ್ತೆಯಲ್ಲಿ ನಮ್ಮ ಪ್ರತಿನಿಧಿ ಮಧುಸೂದನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಟ್ರಾಫಿಕ್ ತುಂಬ ಸ್ಲೋ ಮೂವಿಂಗ್ ಇದೆ. ಈ ಒಂದು ಸ್ಲೋ ಮೂವಿಂಗ್ ಟ್ರಾಫಿಕ್ ಸದ್ಯದಲ್ಲಿ ಸುಗಮಗೊಳ್ಳುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ ನಿಮಗೆ? ಖಂಡಿತ ಅಜಿತ್, ಏನಂತ ಹೇಳಿದ್ರೆ ಈಗಾಗಲೇ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಬಸ್ ಸಂಚಾರ ಪೂರ್ತಿ ಸ್ಥಗಿತ ಆಗಿದೆ ಅಂತ ಬಲ್ಲ ಮೂಲಗಳ ಪ್ರಕಾರ ಒಂದು ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ನಾವು ಈ ಹಿಂದೆ ಕಾಣಬಹುದು ಸುಮಾರು ಇದು ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗುವಂತ ಒಂದು ರಸ್ತೆ. ಈಗಾಗಲೇ ಇಲ್ಲಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ಸುಮಾರು 4 ರಿಂದ 5 ಕಿಲೋಮೀಟರ್ ದೂರ ಯಾವುದೇ ಒಂದು ಟ್ರಾಫಿಕ್ ಸುಗಮವಾಗಿ ಸಾಗ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ನಿಂತ ನೀರಿನ ಒಂದು ಕಾರಣದಿಂದ ಈಗಾಗಲೇ ಬೆಂಗಳೂರಲ್ಲಿ ಮಳೆ ಬಂದ್ರೆ ಎಲ್ಲಿ ರಸ್ತೆ ಹೊಂಡ ಬಿದ್ದಿದೆ ಅಥವಾ ಎಲ್ಲಿ ಒಂದು ರಸ್ತೆ ಹಳ್ಳ ಇದೆ ಅನ್ನೋದು ಖಂಡಿತ ವಾಹನ ಸವಾರರಿಗೆ ಗೊತ್ತಾಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಬೆಂಗಳೂರಿನ ನಾನಾ ಭಾಗಗಳಲ್ಲಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ಜೊತೆಗೆ ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಜೊತೆಗೆ ಈಗ ಬರ್ತಾ ಇರುವಂತ ಮಾಹಿತಿ ಪ್ರಕಾರ ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣ ಏನಿದೆ ಅಲ್ಲಿ ಬೇರೆ ಪ್ರದೇಶಗಳಿಗೆ ಹೋಗೋ ಅಂತ ಎಲ್ಲಾ ಬಸ್ಗಳು ಸಂಚಾರ ವ್ಯವಸ್ಥೆನ ಸ್ಥಗಿತ ಮಾಡಲಾಗಿದೆ. ಯಾಕೆ ಅಂತ ಹೇಳಿದ್ರೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ಪ್ರಯಾಣಿಕರು ಬಸ್ ಸ್ಟ್ಯಾಂಡ್ ಅಲ್ಲೇ ಇದ್ದಾರೆ ಅನ್ನೋ ಒಂದು ವಿಚಾರ ತಿಳಿದು ಬರ್ತಾ ಇದೆ. ನಾವು ನಮ್ಮ ನಿಲ್ದಾಣಕ್ಕೆ ಹೋಗುವಂತ ಒಂದು ರಸ್ತೆ, ಈ ಒಂದು ರಸ್ತೆನಲ್ಲೂ ಕೂಡ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ಯಲಹಂಕ, ಮೇಕ್ರಿ ಸರ್ಕಲ್, ಕಾವೇರಿ ಥಿಯೇಟರ್, ಸದಾಶಿವನಗರ್ಗೆ ಹೋಗುವಂತ ವ್ಯಕ್ತಿಗಳೆಲ್ಲ, ವಾಹನ ಸವಾರರೆಲ್ಲ ಈ ಒಂದು ರಸ್ತೆ ಮುಖಾಂತರನೇ ಹೋಗ್ಬೇಕಾಗತ್ತೆ. ಜೊತೆಗೆ ನನ್ನ ಎಡಬಲಕ್ಕೆ ನೋಡೋದಾದ್ರೆ ಇದು ಮೆಜೆಸ್ಟಿಕ್ ಕಡೆ ಬರೋ ಅಂತ ಒಂದು ವಾಹನಗಳ ವಿಧಾನಸೌಧದ ಕಡೆ ಬರೋ ಅಂತ ಒಂದು ವಾಹನಗಳ ಒಂದು ರಸ್ತೆ. ಇಲ್ಲಿ ಒಂದು ಸ್ವಲ್ಪ ಇವಾಗಿನ್ನು ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗ್ತದೆ ಅಂತ ಹೇಳ್ಬಹುದು. ಮಳೆ ಇನ್ನೂ ಪರಿಪೂರ್ಣವಾಗಿ ನಿಂತಿಲ್ಲ ಅಜಿತ್. ಮಳೆ ನಿಂತ ನಂತರ ವಾಹನ ಸವಾರರು ಈ ಒಂದು ರಸ್ತೆನಲ್ಲಿ ಹೋಗ್ತಾರೆ. ಅಲ್ಲಿ ತನಕ ಇದೇ ತರ ಒಂದು ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ಜೊತೆಗೆ ಮಳೆ ಬೇರೆ ಸಾಕಷ್ಟಿದೆ. ಅಲ್ಲಲ್ಲಿ ವಾಹನ ಸವಾರರು ನಿಂತಿರ್ತಾರೆ. ಎಸ್ ಮಧುಸೂದನ್, ಸಾಮಾನ್ಯವಾಗಿ ನಮಗೆ ಈ ರಸ್ತೆಯಲ್ಲಿ ವಿಂಡ್ಸರ್ ಮ್ಯಾನರ್ ಬ್ರಿಡ್ಜ್ನಿಂದ ಹಿಡಿದು ಕಾವೇರಿ ಥಿಯೇಟರ್ವರೆಗೂ ರಸ್ತೆಯ ಮೇಲೆ 2 ಅಡಿ ನೀರು ಹರಿಯೋದು ಸಾಮಾನ್ಯ. ಇವತ್ತು ಕೂಡ ಅದೇ ಪರಿಸ್ಥಿತಿ ಇದೆಯಾ, ಹೇಗೆ? ಗ್ಯಾರಂಟಿ ಅಜಿತ್, ಸಾಯಂಕಾಲ 7 ಗಂಟೆಗೆ ಶುರುವಾದಂತ ಮಳೆ ಇದು ಈವರೆಗೂ ಬಿಟ್ಟಿಲ್ಲ. ಇನ್ನು ಇದು ಎಷ್ಟೊತ್ತು ಮುಂದುವರಿಯುತ್ತೆ ಅನ್ನೋದು ಖಂಡಿತ ಗೊತ್ತಿಲ್ಲ. ನೀವು ಈಗಾಗಲೇ ಹೇಳಿದ್ ಕರೆಕ್ಟ್. ಸುಮಾರು 2 ರಿಂದ 3 ಅಡಿಗಳ ನೀರು ಸಾಧಾರಣ ಮಳೆ ಬಂದ್ರೆ ಈ ಒಂದು ರಸ್ತೆ ಹರಿಯುತ್ತೆ. ಯಾಕೆ ಅಂತ ಹೇಳಿದ್ರೆ
ಬೆಂಗಳೂರಿನ ಸಾರಿಗೆ ವ್ಯವಸ್ಥೆಯಲ್ಲಿ ರಸ್ತೆಗಳನ್ನ ಎಲ್ಲಿ ಒಂದು ಓವರ್ ಬ್ರಿಡ್ಜ್ ಮಾಡಬೇಕು, ಫ್ಲೈಓವರ್ಗಳು ಮಾಡಬೇಕು ಅಥವಾ ಅಂಡರ್ ಪಾಸ್ ಮಾಡಬೇಕು ಅಂತ ಒಂದು ಪ್ಲಾನ್ ಇಲ್ಲದೆ ಮಾಡಿರ್ತಾರೆ. ಹೀಗಾಗಿ ಇಲ್ಲಿ 2 ರಿಂದ 3 ಅಡಿಗಳು ನೀರು ಸಾಧಾರಣ ಮಳೆ ಬಂದ್ರೆ ನಿಂತ್ಕೊಳ್ಳುವಂತ ಎಲ್ಲ ಸಾಧ್ಯತೆ. ಇನ್ನು ಕಳೆದ 2 ಗಂಟೆಯಿಂದ ಬೆಂಗಳೂರಿನ ನಾನಾ ಭಾಗದಲ್ಲಿ ಸುರಿತಾ ಇರುವಂತ ಮಳೆ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಈ ಒಂದು ಭಾಗ ವಿನ್ಸನ್ ಮ್ಯಾನರ್ ಬಳಿ ಸುರಿತಾ ಇರುವಂತ ಮಳೆಯಿಂದ ಸುಮಾರು 3 ರಿಂದ 4 ಅಡಿಗಳ ನೀರು ನಿಂತಿದೆ. ಅನೇಕ ಕಡೆ ಮನೆಗಳಿಗೆ ಈಗಾಗಲೇ ನೀರು ನುಗ್ಗಿದೆ. ಜೊತೆಗೆ ಮೆಜೆಸ್ಟಿಕ್ ನಲ್ಲಿ ಈಗಾಗಲೇ ಬಿಎಂಟಿಸಿ ಬಸ್ ಸಂಚಾರ ಕೂಡ ಸ್ಥಗಿತ ಆಗಿದೆ. ಸಂಚಾರಕ್ಕೆ ಬಿಎಂಟಿಸಿನೇ ಅವಲಂಬಿಸಿರೋ ಅಂತ ಪ್ರಯಾಣಿಕರು ಸಂಚಾರ ಸ್ಥಗಿತ ಆಗಿರೋದ್ರಿಂದ ಸಂಚಾರಕ್ಕೋಸ್ಕರ ಪರದಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಿದೆ ಅಜಿತ್. ಜೊತೆಗೆ ಇಲ್ಲಿ 3 ರಿಂದ 4 ಅಡಿಗಳ ನೀರೇ ನಿಂತಿದೆ. ಈ ನೀರು ಸುಗಮವಾಗಿ ಹೋಗ್ಬೇಕು ಅಂದ್ರೆ ಫಸ್ಟ್ ಮಳೆ ನಿಲ್ಬೇಕು, ಆನಂತರ ವಾಹನ ಸವಾರರು ಒಂದು ಕಡೆ ನಿಂತಿರೋರು ಮತ್ತೊಂದು ಕಡೆ ಹೋಗಬೇಕು. ಆನಂತರನೇ ಅಷ್ಟೇ ಇಲ್ಲಿ ಸಂಚಾರ ದಟ್ಟಣೆ ಕಡಿಮೆ ಆಗತ್ತೆ, ಸ್ಲೋ ಮೂವಿಂಗ್ ಟ್ರಾಫಿಕ್ ಫಾಸ್ಟ್ ಆಗುತ್ತೆ. ಇಲ್ಲ ಅಂದ್ರೆ ಈ ಟ್ರಾಫಿಕ್ ಜಾಮ್ ಸುಮಾರು ಇನ್ನು 3 ರಿಂದ 4 ಗಂಟೆಗಳ ಅವಧಿ ಹೀಗೆ ಕಂಟಿನ್ಯೂ ಆಗುವಂತ ಎಲ್ಲ ಸಾಧ್ಯತೆಗಳಿದೆ. ಆದ್ರೆ ಆದಷ್ಟು ಬೇಗ ಮಳೆ ನಿಲ್ಬೇಕು. ಇಲ್ಲ ಅಂದ್ರೆ ಬಿಬಿಎಂಪಿ ಅವರು ಬಂದು ಈ ಒಂದು ನೀರನ್ನ ತೆರವು ಮಾಡುವಂತ ಒಂದು ಕೆಲಸ ಮಾಡಬೇಕು, ಬೇರೆ ಕಡೆ ಡೈವರ್ಟ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ವಾಹನ ಸವಾರರು ಬೇರೇನು ಮಾಡುವಂತ ಒಂದು ಪರಿಸ್ಥಿತಿನಲ್ಲಿ ಇರಲ್ಲ ಅಜಿತ್. ಮಧುಸೂದನ್, ಒಂದು ಕಡೆ ಕಚೇರಿಗಳಿಂದ ಹೊರಟು ಮನೆ ತಲುಪಿಕೊಳ್ಳುವಂಥ ಅವಸರದಲ್ಲಿರೋ ಜನ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡಿದ್ರೆ, ಇನ್ನೊಂದು ಕಡೆ ವಿಮಾನ ನಿಲ್ದಾಣದಲ್ಲಿ ವಿಮಾನ ಏರೋದಕ್ಕೆ ಹೋಗ್ತಾ ಇರುವಂಥ ಜನ ಕೂಡ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡಿರೋ ಹಾಗಾಗಿದೆ. ಖಂಡಿತ ಅಜಿತ್, ಇದೇನಂತ ಹೇಳಿದ್ರೆ ಪೀಕ್ ಅವರ್ ಟ್ರಾಫಿಕ್ ಇದು. ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಸಾಮಾನ್ಯವಾಗಿ ಸರ್ಕಾರಿ ಕೆಲಸದಲ್ಲಿ ಇರೋಂಥವ್ರು, ಪ್ರೈವೇಟ್ ಕೆಲಸದಲ್ಲಿ ಇರೋ ಅಂತವ್ರು, ಉದ್ಯೋಗಿಗಳು ಆ ಮನೆ ಹತ್ರ ಹೋಗೋ ಅಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇರುತ್ತೆ. ಸೊ ಈ ಒಂದು ಯಲಹಂಕ, ಮೇಕ್ರಿ ಸರ್ಕಲ್, ಅಶ್ವಥ್ ನಗರ ಜೊತೆಗೆ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗುವಂತ ಜನ ಎಲ್ಲಾನು ಇದೇ ಮಾರ್ಗನ ಅನುಸರಣೆ ಮಾಡಬೇಕಾಗುತ್ತೆ. ಜೊತೆಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋದ್ರಿಂದ ಟೂರಿಸ್ಟ್ ಮ್ಯಾಕ್ಸಿ ಕ್ಯಾಬ್ಗಳೆಲ್ಲ ಏನೇನಿರುತ್ತೆ ಅದು ಕೂಡ ಇಲ್ಲಿ ದಟ್ಟವಾಗಿ ಸಾಕಷ್ಟು ಸಂಚಾರನ ಬೆಳೆಸುತ್ತೆ. ಸುಮಾರು 60-70 ಕಿಲೋಮೀಟರ್ ವೇಗದಲ್ಲಿ ಇಲ್ಲಿ ಕಾರ್ಗಳು ಚಲಿಸ್ತಾ ಇರುತ್ತೆ. ಆದ್ರೆ ಇವತ್ತು ಈ ಒಂದು ರಸ್ತೆಯಲ್ಲಿ ಮಳೆ ಬಂದಿರೋದ್ರಿಂದ ಸುಮಾರು 3 ರಿಂದ 4 ಅಡಿ ನೀರು ನಿಂತಿರೋ ಹಿನ್ನೆಲೆಯಲ್ಲಿ ಕಾರ್ಗಳು ಕೂಡ ಸ್ಲೋ ಆಗಿ ಮೂವ್ ಆಗ್ತಾ ಇದೆ. ಜೊತೆಗೆ ಸಾವಿರಾರು ಪ್ರಯಾಣಿಕರು ಪ್ರತಿನಿತ್ಯ ಇದೇ ಒಂದು ರಸ್ತೆನ ಅವಲಂಬನೆ ಮಾಡ್ಕೊಂಡಿರ್ತಾರೆ. ಮೇಕ್ರಿ ಸರ್ಕಲ್, ಅರಮನೆ ಮೈದಾನ, RT ನಗರ, ಹೆಬ್ಬಾಳ, ಹೀಗೆ ಹಲವಾರು ಏರಿಯಾಗೆ ಹೋಗೋ ಅಂತ ಜನ ಇದು ಒಂದೇ ರಸ್ತೆನ ಅವಲಂಬಿಸಿರ್ತಾರೆ. ಈ ಒಂದು ರಸ್ತೆಯಲ್ಲಿ ಒಂದು ಚೂರು ಟ್ರಾಫಿಕ್ ಜಾಮ್ ನಲ್ಲಿ ಏರ್ಪೇರ್ ಆದ್ರೂ ಕೂಡ ಎಲ್ಲರೂ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೋಬೇಕಾಗತ್ತೆ. ಮಧುಸೂದನ್, ನೀವು ಮಾತಿನ ಮಧ್ಯೆ ಆರಂಭದಲ್ಲಿ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟರಿ. ದಯವಿಟ್ಟು ಆ ಮಾಹಿತಿಯನ್ನು ಖಚಿತಗೊಳಿಸಿ. ಆ ಒಂದು ಮಾಹಿತಿಗೋಸ್ಕರ ನಾನು ನಿಮ್ಮ ಹತ್ರ ಮತ್ತೆ ಬರ್ತೀನಿ. ನ್ಯೂಸ್ ಅವರ್ನಲ್ಲಿ ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಬೆಂಗಳೂರಿನಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವಂತಹ ಮಳೆಯ ಇತರೆ ಸುದ್ದಿಗಳನ್ನು ತಗೊಂಡು ನಾನು ಮತ್ತೆ ಬರ್ತೀನಿ.